ಅದ ಕಾಮಂದನೆ ನಿನಗಿನ್ನೂ ಉಳಿಗಾಲವಿಲ್ಲ. ಜೈಲಲ್ಲಿ ಮುದ್ದೆ ಮುರಿಲೇಬೇಕು, ಕಂಬಿ ಹಿಂದೆ ಹೋಗಲೇಬೇಕು. ಇದು ಸತ್ಯ. ಇದು ಧರ್ಮಸ್ಥಳದ ಕಾಮಂದರಿ, ಧರ್ಮಸ್ಥಳದ ಕೊಲೆ ಗಡುಕರೆ, ಎಚ್ಚರದಿಂದಿರಿ, ಮುಂದಿದೆ ನಿಮಗೆ ಮಾರಿ ಹಬ್ಬ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಒಡನಾಡಿ ಸಂಸ್ಥೆಯ ಪರಶುರಾಮ್ ಅವರು ಸೌಜನ್ಯ ಪ್ರಕರಣದ ಬಗ್ಗೆ ಸ್ಫೋಟಕ ವರದಿ ಕೊಟ್ಟಿದ್ದಾರೆ. ದಯವಿಟ್ಟು ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಧರ್ಮಸ್ಥಳದ ಕಾಮಂದರು ಏನೆಲ್ಲ ಷಡ್ಯಂತ್ರ ಮಾಡಿದ್ದಾರೆ, ಯಾವ ಸಾಕ್ಷಿಗಳನ್ನು ಸಹ ಸೌಜನ್ಯ ಪ್ರಕರಣದಲ್ಲಿ ಉಳಿಸಿಲ್ಲ ಎಂದು ಮೆರೆಯುತ್ತಿರುವವರಿಗೆ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಚಿಕ್ಕ ಕೆಂಪಮ್ಮನನ್ನು ಸಾಕ್ಷಿ ಅಂತ ಪರಿಗಣನೆಗೆ ತಗೊಂಡರೆ, ಸೌಜನ್ಯಳ ಕೇಸ್ನಲ್ಲಿ ಸಾಕ್ಷಿ ಮಹಿಳೆ ಚಿಕ್ಕ ಕೆಂಪಮ್ಮನನ್ನು ಸಾಕ್ಷಿ ಅಂತ ತಗೊಂಡ್ರೆ ಸತ್ಯಾಂಶ ಬಯಲಾಗುತ್ತೆ. ಕಾಮಂದರಿಗೆ ಶಿಕ್ಷೆ ಗ್ಯಾರಂಟಿ. ಧರ್ಮಸ್ಥಳದ ಕಾಮಂದನೆ ನಿನಗಿನ್ನೂ ಉಳಿಗಾಲವಿಲ್ಲ. ಜೈಲಲ್ಲಿ ಮುದ್ದೆ ಮುರಿಲೇಬೇಕು, ಕಂಬಿ ಹಿಂದೆ ಹೋಗಲೇಬೇಕು. ಇದು ಸತ್ಯ. ಇದು ಧರ್ಮಸ್ಥಳದ ಕಾಮಂದರಿ, ಧರ್ಮಸ್ಥಳದ ಕೊಲೆ ಗಡುಕರೆ, ಎಚ್ಚರದಿಂದಿರಿ, ಮುಂದಿದೆ ನಿಮಗೆ ಮಾರಿ ಹಬ್ಬ. ಸೌಜನ್ಯ ಪ್ರಕರಣದಲ್ಲಿ ಅಕ್ಯೂಟಲ್ ಕಮಿಟಿಯ ರಚನೆಯನ್ನು ಮಾಡಲಿಲ್ಲ. ಆದರೆ ಶ್ರೀರಾಮುಲು ಆರೋಗ್ಯ ಮಂತ್ರಿ ಆಗಿದ್ದಾಗ ಹರೀಶ್ ಪೂಂಜರ್ ಅವರು ಆ ಭಾಗದಲ್ಲಿ ಇದ್ದಂತ MLA ಆಗಿದ್ದರಿಂದ, ನಾಯಕ MLC ಆಗಿದ್ದಂಥವ್ರು, ಅವರು ಇದನ್ನ ಮರು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಅಂಶವನ್ನ ಹೇಳಿದ್ರು. ಆದಮ್ ವಿಷಯದಲ್ಲಿ ಶ್ರೀರಾಮುಲು ಅವರು ಬರೆದ್ರಲ್ಲ ಸರ್, ಸಣ್ಣ ಪ್ರಾಯದ ಹೆಣ್ಣು ಮಗಳು ಸತ್ತಿರೋದು ಆ ಭಾಗದ ಜನರಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಗುವನ್ನ ಕಳೆದುಕೊಂಡಂತಹ ತಾಯಿಗೆ ನೋವಾಗಿದೆ ಎನ್ನುವ ನಿಟ್ಟಿನಲ್ಲಿ ಏನು ಬರೆದ್ರು. ಇದರ ಆಧಾರದ ಮೇಲೆ ಜಾವೇದ್ರವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರಲ್ಲ, ಅವರು ಕೂಡ ಯಾವುದೇ ಕಾರಣದಲ್ಲಿ ವೈದ್ಯರು ಮಾಡಿದಂತ ಮರಣೋತ್ತರ ಪರೀಕ್ಷೆಗಳೇನಿದ್ವು ಅದರಲ್ಲಿ ಯಾವುದೇ ರೀತಿಯಾದಂತ ತಪ್ಪು ಘಟಿಸಲ್ಪಟ್ಟಿಲ್ಲ ಅನ್ನುವ ವರದಿ ಏನಾಗಿದೆ, ಇಲಾಖೆಯ ಸಮಗ್ರ ತನಿಖೆಯಿಂದ ಗೊತ್ತಾಗಿದೆ. ಆ ಕಾರಣದಿಂದ ಆದಮ್ ವಿರುದ್ಧ ನಡೆಯುವಂತದ್ದು ಅಗತ್ಯವಿಲ್ಲ ಅನ್ನುವಂತ ಸಮಗ್ರ ವರದಿ ಕೈ ಸೇರಿದೆ. ಆ ಕಾರಣದಿಂದ ಯಾವುದೇ ಮರು ತನಿಖೆ ಬೇಡ ಅಂತ ಬರೆದಿದ್ದಾಗಿಯೂ ಕೂಡ ಶ್ರೀರಾಮನು ಬರೆದ ಪತ್ರ ಅತಿ ಸೂಕ್ಷ್ಮವಾಗಿತ್ತು. ಆ ಕಾರಣಕ್ಕಾಗಿ ಡಿಜಿಪಿ ಆದಂತ CID DGP ಆದ ಸಲೀಂರವರಿಗೆ ಕಳಿಸಲಾಗಿ, ಸಲೀಂರವರು ಈಗಾಗಲೇ ತನಿಖೆಯನ್ನ ಕೈಗೆತ್ತಿಕೊಂಡಂತದ್ದು CBI ಅವರೇ ಈ ವರದಿಯ ಸಾರಾಂಶದ ಮೇಲೆ ಮರು ತನಿಖೆಯನ್ನ ಕೈಗೊಳ್ಳುವುದು ಅಥವಾ ಬಿಡುವುದು ಅವರಿಗೆ ಪೂರಕ ಬಿಟ್ಟಂತ ವಿಚಾರ ಆಗಿರೋದ್ರಿಂದ ನಮ್ಮ ಕೈಲಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅನ್ನುವಂತ ಈ ಅಂಶಗಳ ಆಧಾರದ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನೇಶ್ ಗುಂಡೂರಾವ್ ಅವರು ತಮ್ಮ ಎಲ್ಲ ಅನುಕೂಲಗಳನ್ನ ಬಿಡುಗಡೆ ಮಾಡಲು ತನ್ನ ಇಲಾಖೆಗೆ ಆದೇಶಿಸಿದರು. ಯಾರಿಗೆ ಅಂತ ಹೇಳಿದ್ರೆ ಡಾಕ್ಟರ್ ಆಡಮ್ ರವರಿಗೆ. ನ್ಯಾಯಾಲಯ ಹೇಳಿರುವಂತಹ ಅಂಶ ಅಕ್ಯೂಟಲ್ ಕಮಿಟಿಯನ್ನ ರಚನೆ ಮಾಡುವಲ್ಲಿ ವಿಫಲವಾಯಿತು. ಟೆಕ್ನಿಕಲ್ ಆಗಿರುವಂತಹ ಎಂಜಿನಿಯರ್ ಏನು ಕ್ಯಾಮ್ರಾಗಳನ್ನ, ಹಾರ್ಡ್ ಡಿಸ್ಕ್ ಇದೆಲ್ಲವನ್ನ ತನಿಖೆಗೆ ಒಳಪಡಿಸಬೇಕಿತ್ತು. ವೈದ್ಯರ ವಿಚಾರದಲ್ಲಿ ಪ್ರೊಫೆಷನಲ್ ವೈದ್ಯರನ್ನ ನೇಮಕ ಮಾಡಬೇಕಾಗಿತ್ತು. ತನಿಖೆ ಅಂತರದ ಲಾ ಎನ್ಫೋರ್ಸ್ಮೆಂಟ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕಾಗಿತ್ತು. ಸ್ವಯಂ ಸೇವಾ ಸಂಸ್ಥೆಯನ್ನ ನೇಮಕ ಮಾಡ್ಕೋಬೇಕಾಗಿತ್ತು. ಇವೆಲ್ಲದರ ಮೂಲಕವಾಗಿ ನಾವು ಅಕ್ಯೂಟಲ್ ಕಮಿಟಿಯನ್ನ ನೋಡಬೇಕಾಗಿತ್ತು. ಆದ್ರೆ ಇಲ್ಲೆಲ್ಲೋ ವಿಫಲವಾಗಿ ಹೋಗಿದ್ದೇವೆ. ಈ ವೈದ್ಯರು ಯಾವುದೇ ತಪ್ಪು ಮಾಡಿಲ್ಲ ಅಂದಾಗ್ಯೂ ಕೂಡ ದೇವರ ಕಾರ್ಯದಲ್ಲಿ ಉಪವಾಸ ಇದ್ದಂತ ಸೌಜನ್ಯರ ಹೊಟ್ಟೆಯಲ್ಲಿ ಜೀರ್ಣವಾಗದೇ ಇರುವ ಆಹಾರ ಪದಾರ್ಥಗಳಿದ್ವು ಅನ್ನುವ ಅಂಶವೂ ಇದೆ. ಅದರ ಮೇಲೆ ಯಾಕೆ ತನಿಖೆ ಕೈಗೊಂಡಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದಲ್ಲದೆ ಕಾಲುವೆಯ ಆಚೆ
ಅವಳು ಬಡಿದಾಡದ ರೀತಿಯಲ್ಲಿ ಮೇಲೊತ್ಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಕೈಯಲ್ಲಿ ಹಿಂಭಾಗದಲ್ಲಿ ಗೀರಲ್ಪಟ್ಟ ಕೈ ಬೇರೊಳಗಡೆ ಉಗುರೊಳಗಡೆ ಸಿಕ್ಕಾಕೊಂಡಂತ ರಕ್ತವು ಟ್ಯಾಲಿ ಆಗದೆ ಇರುವಂತ ಅಂಶವನ್ನ ಯಾಕೆ ಹೇಳಿಲ್ಲ? ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ರೌಂಡ್ ಶೇಪ್ ಅಲ್ಲಿ ವಾಚ್ ಅನ್ನ ಅಮ್ಕಲ್ಪಟ್ಟಂತಹ ಮಾರ್ಕಿನ ಬಗ್ಗೆ ಯಾಕೆ ಮಾಹಿತಿಯನ್ನು ಕೊಟ್ಟಿಲ್ಲ? ಮತ್ತು ಟ್ಯಾಗ್ ಒಂದರಲ್ಲಿ ನೇಣ ಬಿಗಿದ ಸ್ಥಿತಿಯಲ್ಲಿ ಮಾಡಿದ ಪ್ರಕ್ರಿಯೆ ಏನು? ಮತ್ತು ಹರಿದು ಹೋದಂಥ ಚಡ್ಡಿಯನ್ನ ಮರ್ಯಾದೆ ಹೋಗ್ತದೆ ಅಂತೇಳಿ ಆ ಚಡ್ಡಿಯನ್ನ ಹೊಸ ಚಡ್ಡಿಯನ್ನ ತಂದು ಹಾಕಿದಂತ ಅಧಿಕಾರಿಯ ಅಂಶ ಏನು? ಮತ್ತು ಅಲ್ಲಿ ಸಿಕ್ಕಂತ ಕೂದಲುಗಳು ಯಾಕೆ ಟ್ಯಾಲಿ ಆಗುತ್ತಿಲ್ಲ? ಇಷ್ಟು ಪ್ರಶ್ನೆಗಳನ್ನಿಟ್ಟುಕೊಂಡು ತನಿಖೆಯನ್ನ ಕೈಗೊಳ್ಳದೆ ಇರುವಂತ ವ್ಯಕ್ತಿಗಳ ಬಗ್ಗೆಯೂ ಕೂಡ ಸಂಶಯ ಹೊರಡಿಸುತ್ತದೆ. ಈ ಎಲ್ಲಾ ಅಂಶಗಳನ್ನ ಬಿಟ್ಟು ಇವರದೊಂದು 5-6 ಪೇಜ್ ವರದಿ ಇದೆಯಲ್ಲ, ದೊಡ್ಡ ಬಂಡಲ್ ವರದಿಯನ್ನು ಕೊಟ್ಟಿದ್ರು ಕೂಡ 5-6 ಪೇಜಲ್ಲಿ ಈ ಅಂಶಗಳಿಲ್ಲ. ಯಾವುದು ಜೀರ್ಣವಾಗದ ಆಹಾರ, ಯಾಕೆ ಚಡ್ಡಿಯನ್ನ ರೇಪಾದ ಚಡ್ಡಿಯನ್ನು ಬಿಟ್ಟು ಬೇರೊಂದು ಒಗೆದು ಒಣಗಾಕಿದ ಚಡ್ಡಿಯನ್ನು ತಂದು ತಾಯಿ ಕಡೆಯಿಂದ ನೇಯಿಸ್ಕೊಂಡ್ಬಂದು ಈ ಮಗುವಿನಗೆ ತೋರಿಸಿದ್ರು? ಮತ್ತೆ ಆ ಬ್ಯಾಗ್ ಯಾಕೆ ನೆನೆದೇ ಇರಲಿಕ್ಕೆ ಕಾರಣವಾದ ಅಂಶ ಏನು? ಅಲ್ಲಿ ಸಿಕ್ಕಂತ ಕೂದಲ DNA ಯಾಕೆ ಮ್ಯಾಚ್ ಆಗಲಿಲ್ಲ? ಉಗುರೊಳಗಡೆ ಸಿಕ್ಕಂತ ರಕ್ತಗಳು ಯಾಕೆ ಒಂದಕ್ಕೊಂದು ಮ್ಯಾಚ್ ಆಗಲಿಲ್ಲ? ಈ ಎಲ್ಲ ಅಂಶಗಳನ್ನ ನಾವು ಹಾಗಾದ್ರೆ ಆ ಮಗು ತಾನು ಅತ್ಯಾಚಾರಗೊಳಗಾಗುವಾಗ ಬಿಡಿಸಿಕೊಳ್ಳುವ ಸಂದರ್ಭದಲ್ಲಿ ಉಗುರೊಳಗಡೆ ಸಿಕ್ಕ ರಕ್ತ ಯಾರದು ಅನ್ನುವಂತ ಬಹಳಷ್ಟು ಮಹತ್ವವಾದ ಅಂಶವಿದೆ ಸರ್ ಇದರಲ್ಲಿ. ಹಾಗಾಗಿ ನಾವು ಇದನ್ನೆಲ್ಲವನ್ನ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗೆ ಇಲಾಖೆ ತನಿಖೆಗಳು ಯಾವ ರೀತಿಯಲ್ಲಿ ಹಳ್ಳ ಹಿಡಿದು ಹೋಗಿವೆ ಅನ್ನುವಂಥದ್ದು, ಯಾವ ರೀತಿಯಾಗಿ ನ್ಯಾಯಿಕ ವ್ಯವಸ್ಥೆಯನ್ನ ಬುಡಬೇಲ್ ಮಾಡ್ತಿದ್ದಾರೆ. ಜಡ್ಜ್ಮೆಂಟ್ ಬಂದಾಗಿಯೂ ಕೂಡ ನ್ಯಾಯಿಕ ವ್ಯವಸ್ಥೆ, ನ್ಯಾಯವನ್ನು ನಂಬ್ತೇವೆ, ನ್ಯಾಯಾಧೀಶರನ್ನು ನಂಬ್ತೇವೆ, ನ್ಯಾಯ ಒಂದೇ ನಮಗೆ ದಾರಿ ಅಂತ ಹೇಳುವಂತ ನಾಯಕರುಗಳು ಯಾಕೆ ನ್ಯಾಯಾಲಯ ಕೊಟ್ಟಂತ ಆದೇಶವನ್ನ ಎತ್ತಿ ಹಿಡಿಯುವಲ್ಲಿ ವಿಫಲರಾಗ್ತಿದ್ದಾರೆ? ಯಾವಾಗಲೂ ನೋಡ್ತಾ ಇದ್ದೇವೆ ಬಲಿಷ್ಠ ಜನರು ತಪ್ಪಿಸಿಕೊಳ್ಳುವ ಮಾರ್ಮಿಕತೆ, ಅದರಲ್ಲಿ ಮುಖ್ಯವಾಗಿ ಆಡಳಿತ ಜನರು ಯಾರಿದ್ದಾರೆ, ಕರಪ್ಟ್ ಆಡಳಿತಗಾರರು ಯಾರಿದ್ದಾರೆ, ಅವರು ವಂಚಿಸುವ ಪ್ರಕ್ರಿಯೆಯಲ್ಲಿ ಎದ್ದೆದ್ದು ಕಾಡ್ತಾ ಇರುವಂತ ಅಂಶ ಭಾರಿ ಮುಖ್ಯವಾಗುತ್ತೆ ಸರ್. ಇಷ್ಟು ಅಂಶಗಳನ್ನ ಸರ್ವೋಚ್ಚ ನ್ಯಾಯಾಲಯ ಗಮನಿಸುತ್ತದೆ. ಅದೇ ರೀತಿಯಾಗಿ ಮಂಡ್ಯದ ಚಿಕ್ಕೆಂಪಮ್ಮ ಏನಿದ್ದಾರೆ ಅವರೂ ಕೂಡ ಅವರನ್ನ ಒಬ್ಬ ಸುಳ್ಳಿ, ಒಬ್ಬಳು ಜೈಲಲ್ಲಿದ್ದವಳು ಇತ್ಯಾದಿ ಹೇಳಿ ಅವಳ ಚಾರಿತ್ರ್ಯನ್ನ ವಧೆ ಮಾಡಿರುವಂತ ಅಂಶಗಳೇನಿದೆ ಅದೆಲ್ಲವನ್ನ ತೆಗೆದಿರಿಸಿದಾಗಿಯೂ ಕೂಡ ಕೆಂಪಮ್ಮಳ ಸಾಕ್ಷಿ ಬಲಿಷ್ಠವಾಗಿಯೂ ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಯಾಕೆ ಅವಳ ವಿರುದ್ಧ ತಿರುಗಿಬಿದ್ರು? SITಯಲ್ಲಿಯೂ ಕೂಡ ಅವಳ ವಿರುದ್ಧ ಯಾಕೆ ತಿರುಗಿಬಿದ್ರು? ಮತ್ತೆ ಅವಳ ಚಾರಿತ್ರ್ಯವನ್ನು ನಿರಂತರವಾಗಿ ಒಬ್ಬ ಸತ್ಯ ಹೇಳಿದ್ದನ್ನು ಒಂದಿಷ್ಟು ಹೇಳಿದಕ್ಕೆ ಅವಳ ಚಾರಿತ್ರ್ಯನ ವಧೆ ಮಾಡಲಿಕ್ಕೆ ಸೃಷ್ಟಿ ಮಾಡಿದಂತ ಪ್ರಕ್ರಿಯೆ, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಧರ್ಮ ಒಡೆಯುತ್ತಿದ್ದಾರೆ ಸ್ಟ್ಯಾನ್ಲಿ ಎನ್ನುವಂತ ಅಂಶವನ್ನ ಪದೇ ಪದೇ ಯಾಕೆ ತೋರಿಸಲಾಯಿತು? ಇತ್ಯಾದಿಗಳನ್ನೆಲ್ಲವನ್ನೂ ಒಳಗೊಂಡಂತೆ ತನಿಖೆ ಎಲ್ಲವೂ ಕೂಡ ನ್ಯಾಯಾಲಯದ ಮುಂದೆ ಎಲ್ಲವನ್ನೂ ಇಡುವಂತಹ ಅಂಶ ಇದೆ ಸರ್. ಎಲ್ಲಕ್ಕಿಂತ ಹೆಚ್ಚಾಗಿ ಸೌಜನ್ಯ ಅತ್ಯಾಚಾರಕ್ಕೊಳಗಾದಂಥ ಹೆಣ್ಣು ಮಗಳಾಗಿದ್ರೂ ಕೂಡ ಇಲ್ಲೇನೋ ಒಂದು ಶಕ್ತಿ ಇದೆ, ಜನಶಕ್ತಿ ಇದೆ. ಆ ಜನಶಕ್ತಿಯು ಕೂಡ ಇಂದಿಗೂ ಮುಂದಿಗೂ ಉಸಿರಾಡ್ತಾ ಇರೋದು ನ್ಯಾಯ ಬರುತ್ತೆ ಅಂತ ಹೇಳಿ, ಆ ನ್ಯಾಯ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಕಾಯುವಿಕೆ ನಮ್ಮ ಮುಂದೆ ಇದೆ. ಬೆಳಕು ಎಲ್ಲಿಂದಲೋ ಬರುತ್ತೆ, ಅದು ನ್ಯಾಯಾಲಯದ ಆದೇಶದಿಂದ ಬರ್ಬೋದು ಅಂತ ಕಾಯ್ತಿದ್ದೇವೆ. ಇದು ಸತ್ಯ, ಮತ್ತೆ ಸತ್ಯವೆತ್ತ ದೈವದ ಲಕ್ಷಣ ಇದೇ ಆಗಿದೆ.